ಮುರಳೀಧರ್ ಹೆಸರಿನ ಒಂದು ಊರಿತ್ತು. ಅಲ್ಲಿ ಇಬ್ಬರು ಮಕ್ಕಳು ಸಾಹಿಲ್ ಮತ್ತೆ ಪ್ರಧುಮ್ ಒಬ್ಬ ವೃದ್ಧ ಬಾಬಾನ ಜೊತೆ ಕೂತಿದ್ರು. ಆ ಬಾಬಾ ಅವರಿಬ್ಬರಿಗೂ ಒಂದು ಕತೆ ಹೇಳ್ತಾ ಇದ್ರು. ಮುರಳೀಧರ ಊರಿಗೆ ಸೇರಿರೋ ಒಂದು ಸಮುದ್ರದಲ್ಲಿ ಒಂದು ರಹಸ್ಯವಾದ ಊರಿತ್ತು. ಅದು ಆ ಮಹಾಸಮುದ್ರದ ಮಧ್ಯದಲ್ಲೇ ಇತ್ತು. ಆ ಊರಲ್ಲಿ ನನ್ನ ಮತ್ತೆ ನಿಮ್ಮ ಹಾಗಿರೋ ಮನುಷ್ಯರು ವಾಸ ಮಾಡ್ತಾ ಇದ್ರು. ಮತ್ತಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರುವಂತದ್ದು. ಏನು, ನಿಜವಾಗ್ಲೂ ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರೋದಾ? ಹಾ, ಅಲ್ಲಿನ ಮನೆಗಳು ಮೀನುಗಳಿಂದಾನೇ ತಯಾರಾಗಿರೋದು. ಮತ್ತೆ ಅಲ್ಲಿ ಕೂಡ ಇಲ್ಲಿನ ಹಾಗೆ ಮುಖ್ಯಸ್ಥರು ಮತ್ತೆ ಜಮೀನ್ದಾರರು ವಾಸ ಮಾಡ್ತಾರೆ, ಎಲ್ಲ ಇರ್ತಾರೆ. ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾತ. ಅಲ್ಲ, ಸಮುದ್ರದ ಮಧ್ಯೆ ಊರಿರೋದಕ್ಕೆ ಸಾಧ್ಯ ಇರುತ್ತಾ? ಇದನ್ನ ನಾನು ಹೇಗೆ ಒಪ್ಕೊಳ್ಳಿ? ಈ ಮಾತು ಖಂಡಿತವಾಗ್ಲೂ ನಿಜಾನೇ. ಬೇಕಿದ್ರೆ ಹೋಗ್ಬಿಟ್ಟು ನೋಡ್ಕೋ. ನಾವಲ್ಲಿಗೆ ಹೋಗ್ಬಹುದಾ? ಖಂಡಿತವಾಗ್ಲೂ ಹೋಗ್ಬಹುದು. ನಿಮ್ಮಲ್ಲಿ ಧೈರ್ಯ ಮತ್ತೆ ತಾಕತ್ತಿದ್ರೆ ಅಲ್ಲಿ ಖಂಡಿತವಾಗ್ಲೂ ಹೋಗ್ಬಹುದು. ನಾನು ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ಆ ಮೀನಿನ ಊರಿಗೆ ಹೋಗ್ತೀನಿ. ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾ ಇರೋ. ನಾನಂತೂ ಹೋಗಲ್ಲಪ್ಪ. ಅದು ಸಮಯ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ನಾನು ಹೋದಾಗ ನೀನು ನನ್ನ ಜೊತೆ ಬರ್ಲೇಬೇಕಾಗುತ್ತೆ. 18 ವರ್ಷದ ನಂತರ ಸಾಹಿಲ್ ಒಂದು ದಿನ ಪ್ರಧುಮ್ನ ಸಮುದ್ರದ ಹತ್ರ ಕರೀತಾನೆ. ಮತ್ತೆ ಒಂದು ದೋಣಿನ ಕೂಡ ತಯಾರು ಮಾಡಿರ್ತಾನೆ. ಪ್ರಧುಮ್ ಸಾಹಿಲ್ ಅಲ್ಲಿಗೆ ಕರೆದ ಅಂತ ಅವನಲ್ಲಿಗೆ ಬರ್ತಾನೆ. ಏನಾಯ್ತು ಸಾಹಿಲ್, ಇವತ್ ಯಾಕೆ ನನ್ನ ಇಲ್ಲಿ ಕರೆದಿದ್ದು? ನಿನ್ಗ ಕತೆ ನೆನಪಿದ್ಯಾ? ಯಾವ ಕತೆ? ಅಯ್ಯೋ, ಅದೇ ವಯಸ್ಸ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳ್ತಾ ಇದ್ರಲ್ಲ ಅವ್ರು ಕಣೋ. ಅವ್ರ ಕತೆ ಹೇಳಿದ್ರಲ್ಲ, ಸಮುದ್ರದಲ್ಲಿ ಒಂದು ಊರಿದೆ ಅಂತ, ಅಲ್ಲಿ ನಮ್ಮ ಹಾಗೆ ಮನುಷ್ಯರು ವಾಸ ಮಾಡ್ತಾರೆ ಅಂತ, ಮತ್ತೆ ಅವ್ರಗಳ ಮನೆ ಮೀನ್ ತರ ಕಾಣಿಸುತ್ತಂತಲ್ಲ. ಹಾ, ನೆನ್ಪಾಯ್ತು. ಒಂದ್ ನಿಮಿಷ. ಆದ್ರೆ ಇದ್ದಕ್ಕಿದ್ದಾಗೆ ನಿನ್ಗ ಆ ಕತೆ ಯಾಕೋ ನೆನ್ಪಾಯ್ತು? ಮತ್ತೆ ಈ ದೋಣಿ ಯಾಕೆ ಇಲ್ಲಿದೆ ಈಗ? ಸಾಹಿಲ್, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹೇಳೋ. ಪ್ರಧುಮ್, ನಾನು ನಿನಗೆ ಹೇಳಿಲ್ವಾ ದೊಡ್ಡವನಾದ್ಮೇಲೆ ನಾನು ಅಲ್ಲಿ ಹೋಗ್ತೀನಿ ಅಂತ? ಮತ್ ನೀನ್ ನನ್ನ ಜೊತೆ ಬರ್ಲೇಬೇಕಾಗತ್ತೆ. ಇಲ್ಲ ಕಣೋ, ನಾನ್ ಬರಲ್ಲ. ಅದು ಸುಳ್ಳು ಕತೆ ಕಣೋ. ನೀನೀಗ ಬರ್ತಾ ಇದೀಯ ಅಷ್ಟೇ. ನಮ್ಮ ಸ್ನೇಹದ ಮೇಲೆ ಆಣೆ. ಅಯ್ಯೋ ಬೇಡ ಕಣೋ, ಸ್ನೇಹದ ಮೇಲೆ ಆಣೆ ಇಡ್ಬೇಡ್ವೋ. ಸರಿ, ಈಗ ಹತ್ತು ದೋಣಿ. ಪ್ರಧುಮ್ ಸಾಹಿಲ್ನ ದೋಣಿ ಮೇಲೆ ಕುತ್ಕೋತಾನೆ. ಮತ್ತೆ ಇಬ್ರು ಮಹಾಸಾಗರದಲ್ಲಿ ಮೀನಿನ ಊರನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಅವರು ಮಹಾಸಾಗರದಲ್ಲಿ ತುಂಬಾ ದೂರ ಹೋಗೋಕೆ ಶುರು ಮಾಡ್ತಾರೆ. ಎಷ್ಟು ದೂರ ಅಂದ್ರೆ ಎಷ್ಟೇ ದೂರ ಹೋದ್ರೂ ಒಂದು ಊರು ಕೂಡ ಕಾಣಿಸ್ಲಿಲ್ಲ. ಇದ್ರಿಂದ ಹೆದ್ರಿ ಪ್ರಧುಮ್ ಕೇಳ್ತಾನೆ, ಸಾಹಿಲ್, ನಾವು ಸ್ವಲ್ಪ ಜಾಸ್ತಿನೇ ಮುಂದೆ ಬಂದಿಲ್ವಾ? ಎಲ್ಲೂ ದಡನೆ ಕಾಣಿಸ್ತಿಲ್ವಲ್ಲೋ? ನಡಿ ವಾಪಸ್ ಹೋಗೋಣ. ಆಗಲ್ಲ. ಆಗಲ್ಲ ಆಗಲ್ಲ ಅಂದ್ರೆ ಏನು? ನಾವು ವಾಪಸ್ ಹೋಗೋದಕ್ಕಾಗಲ್ಲ. ಯಾಕಂದ್ರೆ ನನಗೀಗ ದಾರಿ ಮರ್ತು ಹೋಗಿದೆ. ಏನು? ನಮ್ಮ ಹತ್ರ ಈಗ ಯಾವುದೇ ದಾರಿ ಉಳಿದಿಲ್ಲ ಕಣ. ನಾವು ಆ ಮೀನಿನೂರನ್ನ ಹುಡುಕ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಸಾವು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನೀನ್ ಯಾಕೋ ಇಷ್ಟೊಂದು ನಗ್ತಾ ಇದೀಯಾ? ನಿನ್ ಭಯ ಆಗ್ತಾ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಿನ್ನ ಮಾತೆ ನನ್ನ ಯಾವ ಪರಿಸ್ಥಿತಿಲಿ ಹಾಕೊಂಡಿದೀನಿ ಅಂದ್ರೆ, ನಾವೇನಾದ್ರೂ ನಮ್ ಗುರಿನ ತಲುಪಿಲ್ಲ ಅಂದ್ರೆ ನಾವಿಬ್ರು ಸತ್ತೋಗ್ತೀವಿ. ಇಂಥ ಪರಿಸ್ಥಿತಿಯಲ್ಲೇ ಜನಕ್ಕೆ ಜಯ ಅನ್ನೋದು ಸಿಗೋದು. ಅಯ್ಯೋ ದೇವ್ರೆ, ನಾನು ಏನ್ ಪಾಪ ಮಾಡಿದ್ದೆ ಅಂತ ನನಗಿಂತ ಸ್ನೇಹಿತನ ಕೊಟ್ಟಿದ್ದೀರಾ ನೀವು? ಸಾಹಿಲ್ ಮತ್ತೆ ಪ್ರಧುಮ್ ದೋಣಿಯನ್ನ ಓಡಿಸ್ತಾ ಮಹಾಸಾಗರದ ಇನ್ನೂ ದೂರಕ್ಕೆ ಹೋಗ್ತಾರೆ. ಅಚಾನಕ್ ಆಗಿ ಸಾಹಿಲ್ಗೆ ಏನೋ ಕಾಣಿಸುತ್ತೆ. ಪ್ರಧುಮ್, ನಿನಗೂ ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಿರೋದು ಅಲ್ಲಿ ನೋಡು, ಒಂದ್ ಜಾಗ ಇದೆ. ಅಲ್ಲಿ ತುಂಬಾನೇ ಮೀನುಗಳಿದೆ. ಏನು? ಇದು ಅದೇ ಜಾಗ ಅಲ್ಲ ತಾನೆ? ಆ ತಾತ ನಮ್ ಕಥೆಯಲ್ಲಿ ಹೇಳಿದ್ರಲ್ಲ ಆ ಜಾಗ. ಲೋ, ಇದು ಅದೇ ಊರ್ ಕಣೋ. ಇದು ಅದೇ ಮೀನಿನ ಊರು. ಆ ಕತೆ ಸುಳ್ಳಾಗಿರ್ಲಿಲ್ಲ. ಯಾಕಂದ್ರೆ ನಿಜ ನಮ್ ಕಣ್ಮುಂದೆನೆ ಇದೆ. ಅಂತೂ ಇಂತೂ ನಾವು ಆ ಊರ್ನ ಹುಡ್ಕೇ ಬಿಟ್ವಿ ಪ್ರಧುಮ್. ಎಸ್. ಸಾಹಿಲ್ ಮತ್ತೆ ಪ್ರಧುಮ್ ಅರ್ಧ ಗಂಟೆ ನಂತರ ಅವರು ಆ ಊರ್ಗೆ ತಲುಪ್ತಾರೆ. ಅವರು ಆ ಊರ ಹತ್ರ ಇಳಿತಿದ ಹಾಗೇನೆ ಶಿಲ್ಪಾ ಹೆಸರಿನ ಒಂದು ಹುಡುಗಿ ಅವ್ರನ್ನ ನೋಡಿ ಅವ್ರ ಹತ್ರ ಬರ್ತಾಳೆ. ಮತ್ತೆ ಹೇಳ್ತಾಳೆ, ನೀವಿಬ್ರು ಯಾರು? ಮತ್ತಿಲ್ಲೇನ್ ಮಾಡ್ತಿದ್ದೀರಿ? ನಾವು ಈ ಊರಿನ ಬಗ್ಗೆ ಕೇಳಿದ್ವಿ, ಅದಕ್ಕೆ ಅದನ್ನ ಹುಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಹೊರಗ್ನವರು ಇಲ್ಲಿಗ್ ಬರೋ ಹಾಗಿಲ್ಲ. ಈ ಊರಲ್ಲಿ ಯಾರು ನಿಮ್ಗೆ ಸ್ವಾಗತ ಮಾಡುದಿಲ್ಲ. ನಮ್ನ ಕ್ಷಮಿಸ್ಬಿಡಿ. ನಮ್ಗೆ ತಿನ್ನೋದಕ್ಕೆ ಕುಡಿಯೋಕೆ ಏನಾದ್ರು ಕೊಟ್ರೆ ಕುಡ್ಕೊಂಡು ನಾವು ಇಲ್ಲಿಂದ ಹೊರಟೋಗ್ಬಿಡ್ತೀವಿ. ಸರಿ, ನನ್ ಹಿಂದೆನೆ ಬನ್ನಿ. ಶಿಲ್ಪಾ ಸಾಹಿಲ್ ಮತ್ತೆ ಪ್ರಧುಮ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳೆ. ಅದು ಮೀನಿನ ಆಕಾರದಲ್ಲಿರುತ್ತೆ. ಅಯ್ಯೋ ಸಾಹಿಲ್, ಇದು ನಿಜವಾಗ್ಲೂ ಮೀನಿನ ಮನೆ ಕಣೋ. ಇಲ್ಲಿ ಎಲ್ಲಾ ಮನೆಗಳು ಮೀನಿನ ತರನೇ ಇದೆ. ಸರಿಯಾಗಿ ಹೇಳ್ದೆ. ಇಲ್ಲಿಗೆ ಬಂದು ನನ್ನ ಕನ್ಸು ನನ್ಸಾಗೋಯ್ತು.
ಅವರಿಬ್ರು ಶಿಲ್ಪಾ ಮನೆಯಲ್ಲಿ ಕೂತ್ಕೋತಾರೆ. ಶಿಲ್ಪಾ ಅವರಿಗೆ ಊಟ ಮಾಡೋದಕ್ಕೆ ಊಟ ಮತ್ತೆ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ. ಹಾಗೆ ಅವರು ಊಟ ಮಾಡಿ ಎದ್ದಾಗ ಶಿಲ್ಪಾನ ಅಣ್ಣ ಸುರೇಶ್ ಅಲ್ಲಿಗೆ ಬರ್ತಾನೆ ಮತ್ತೆ ಶಿಲ್ಪಾಗೆ ಹೇಳ್ತಾನೆ, ಇವರಿಬ್ರು ಅವರೇನಾ ಬೇರೆ ಕಡೆಯಿಂದ ಬಂದಿರೋರು? ಹಾ. ಪ್ರಧುಮ್ ನಿಧಾನಕ್ಕೆ ಸಾಹಿಲ್ಗೆ ಹೇಳ್ತಾನೆ, ಇವನ್ ಪಕ್ಕ ನಮ್ನ ಸಾಯ್ಸಕ್ಕೆ ಬಂದಿರ್ತಾನೆ, ಇದಕ್ಕೆಲ್ಲ ಕಾರಣ ನೀನೇ. ಹೌದು ಕಣೋ, ಏನೋ ಹಿಂಗ್ ಸಿಗಾಕೊಂಡ್ಬಿಟ್ವಿ. ಸಾಹಿಲ್ ಸುರೇಶ್ಗೆ ಹೇಳ್ತಾನೆ, ಅಣ್ಣ ನಾವು ಖಂಡಿತವಾಗ್ಲೂ ಇಲ್ಲಿಂದ ಹೋಗ್ತೀವಿ. ನಾವ್ ಯಾವ್ದೇ ಕಾರಣಕ್ಕೂ ಈ ಊರಿನ ಬಗ್ಗೆ ಎಲ್ಲೂ ಆಚೆ ಹೇಳೋದಿಲ್ಲ. ಓ ಅಣ್ಣ, ನಿಜವಾಗ್ಲು ಸಮುದ್ರಕ್ಕಿನ ಮೇಲೆ ಕಾಲು ಕೂಡ ಇಡಲ್ಲ ನಾವು. ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ. ಏನು ನಿಮ್ಮಿಬ್ರಿಗೂ ನಾನು ಗೂಂಡ ತರ ಕಾಣಿಸ್ತಾ ಇದ್ದೀನಾ? ಅದೇನಂದ್ರೆ ನಮ್ಗೆ ನಿಮ್ಮಿಂದ ಸಹಾಯ ಆಗ್ಬೇಕು ಈ ಊರನ್ನ ಕಾಪಾಡೋದಕ್ಕೆ. ಯಾರಿಂದ? ನಮ್ಮ ಪ್ರಧಾನರಿಂದ. 1 ತಿಂಗಳ ಹಿಂದಿನ ಮಾತಿದು. 1 ತಿಂಗಳ ಹಿಂದೆ ನಮ್ಮ ಊರಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡಿದ್ವಿ. ಹೊಸ ಪ್ರಧಾನರಿಗೆ ಜಾದುವಿನ ಮುತ್ತಿನ ಮಾಲೆನ ಹಾಕಿದ್ವಿ. ಅದನ್ನ ಹಾಕಿದ್ಮೇಲೆ ಪ್ರಧಾನರಿಗೆ ವಿಶೇಷವಾದ ಜಾದುವಿನ ಶಕ್ತಿ ಸಿಗುತ್ತೆ. ಅದ್ರ ಕಾರಣದಿಂದ ಊರ್ನವರು ಪ್ರಧಾನರ ಮಾತು ಕೇಳಲಿಲ್ಲ ಅಂದ್ರೆ ಅದರಿಂದ ಜನರ ನಿಯಂತ್ರಣ ತಗೊಳ್ತಾರೆ. ನಮ್ಮ ಊರಿನಲ್ಲಿ ಜಾದುವಿನ ಕನ್ನಡಿ ಕೂಡ ಇದೆ. ಅದು ನಮ್ಮ ಪ್ರಪಂಚಕ್ಕೆ ಮತ್ತೆ ಹೊರಗಿನ ಪ್ರಪಂಚಕ್ಕೆ ಒಂದು ಸೇತುವೆ ಆಗಿದೆ. ಪ್ರಧಾನರು ತಮ್ಮ ಶಕ್ತಿಯನ್ನ ಬಳಸಿ ಆ ಕನ್ನಡಿನ ತಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ. ಈಗ ನಾನು ಹೊರಗಡೆ ಪ್ರಪಂಚಕ್ಕೂ ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಈ ಊರಲ್ಲಿ ಸುಲಭವಾಗಿ ಸಿಗೋ ಮುತ್ತಿಂದ ನಾನು ಹೊರಗಡೆ ಪ್ರಪಂಚಕ್ಕೆ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ. ಮತ್ತೆ ನನ್ನ ಜಾದುವಿನ ಶಕ್ತಿಯನ್ನ ಬಳಸಿ ಊರಿನವ್ರಿಗೆ ಮುತ್ತನ್ನ ಆರಿಸೋದಕ್ಕೆ ಹೇಳ್ತೀನಿ. ಪ್ರಧಾನರು ಇಂಥ ದುರಾಸೆ ವ್ಯಕ್ತಿ ಆಗ್ತಾರೆ ಅಂತ ನಾನ್ ಯಾವತ್ತೂ ಅನ್ಕೊಂಡು ಇರ್ಲಿಲ್ಲ. ನಮ್ಮ ಊರಿನ ಮುತ್ತಿನಲ್ಲಿ ಶಕ್ತಿ ಇರುತ್ತೆ, ಆದ್ರೆ ಅದ್ರ ಜೊತೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ಅದ್ರಿಂದ ಆಗೋ ಸಮಸ್ಯೆ ಇಡೀ ಊರ್ಗೆನೆ ತಲುಪುತ್ತೆ. ಹಾಗಿದ್ರೆ ನೀವೀಗ ಏನ್ ಅನ್ಕೊಂಡಿದ್ದೀರಾ? ಇದ್ರಲ್ಲಿ ನಾವು ನಿಮ್ಗೆ ಹೇಗ್ ಸಹಾಯ ಮಾಡಕ್ಕಾಗತ್ತೆ? ಯಾಕಂದ್ರೆ ನೀವು ಈ ಊರಿನವ್ರು ಅಲ್ವಲ್ಲ. ಪ್ರಧಾನರ ಶಕ್ತಿಯ ಪರಿಣಾಮ ನಿಮ್ ಮೇಲ್ ಬೀರಲ್ಲ. ಓ, ಅರ್ಥ ಆಯ್ತು, ಖಂಡಿತವಾಗ್ಲೂ ಅರ್ಥ ಆಯ್ತು. ನಿಮ್ ಪ್ರಕಾರ ನಾವು ಆ ಹೊರಗಡೆ ಪ್ರಪಂಚಕ್ಕೆ ಸೇತುವಾಗಿರೋ ಕನ್ನಡಿನ ಹೇಗಾದ್ರೂ ಮಾಡಿ ಪ್ರಧಾನರಿಂದ ಕಳ್ತನ ಮಾಡ್ಬೇಕು, ಅದೇ ತಾನೇ? ಆಗ ಅವನು ತನ್ನ ಮುತ್ತುಗಳ ಶಕ್ತಿಯನ್ನ ಬಳಸಿ ಕನ್ನಡಿನ ವಾಪಸ್ ತಗೋತಾನೆ. ನಾವು ಮೊದ್ಲು ಅವನ್ ಕತ್ತಲ್ಲಿರೋ ಮಾಲೆನ ಹೇಗಾದ್ರೂ ಕಳ್ತನ ಮಾಡ್ಬೇಕು. ನಿಮ್ ಮಾತು ಸರಿ ಇದೆ. ನಾವು ಅವನು ಒಳ್ಳೆಯವನು ಅಂದ್ಕೊಂಡಿದ್ವಿ, ಆದ್ರೆ ಅವನಿಗೆ ತುಂಬಾ ದುರಾಸೆ ಇದೆ. ನೀವು ತಲೆ ಕೆಡ್ಸ್ಕೊಬಿಡಿ, ಅದನ್ನೆಲ್ಲ ನಮಗ್ ಬಿಟ್ಬಿಡಿ. ಸುರೇಶ್ ಮತ್ತೆ ಶಿಲ್ಪಾ ಇಬ್ರು ಪ್ರಧಾನರ ಮನೆ ಹತ್ರ ತಲುಪ್ತಾರೆ ಮತ್ತೆ ಪ್ರಧಾನರನ್ನ ಜೋರಾಗಿ ಕೂಗ್ತಾರೆ, ಪ್ರಧಾನ್ರೇ, ಪ್ರಧಾನ್ರೇ. ಪ್ರಧಾನರು ಅವರು ಕೂಗೋದನ್ನ ಕೇಳಿಸ್ಕೊಂಡು ಹೇಳ್ತಾನೆ, ಯಾರಪ್ಪ ಇದು ಬೆಳಗ್ಗೆ ಬೆಳಗ್ಗೆನೆ ಮನೆ ಮುಂದೆ ಬಂದು ಕಿರ್ಚಾಡ್ತಾ ಇರೋದು? ಹೋಗ್ಬಿಟ್ಟು ನೋಡ್ತೀನಿ. ಪ್ರಧಾನರು ಮನೆಯಿಂದ ಹೊರಗ್ ಬರ್ತಾರೆ. ಓಹೋ, ನೀವಿಬ್ರ ಅಣ್ಣ ತಂಗಿ, ಏನ್ ಸಮಾಚಾರ? ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಮುಂದೆ ಬಂದು ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಪ್ರಧಾನ್ರೇ, ಊರಲ್ಲಿರೋ ಮುತ್ತುಗಳನ್ನ ಬೇರೆ ಊರ್ಗೆ ಮಾರ್ಬೇಡಿ, ಅದು ನಮ್ಮೂರ್ಗೆ ಒಳ್ಳೇದಲ್ಲ. ಹಾ, ನಮ್ಮ ಊರಲ್ಲಿರೋ ಅಮೂಲ್ಯವಾದ ಮುತ್ತುಗಳು ಹೊರಗಿನ ಪ್ರಪಂಚದಿಂದ ಸುರಕ್ಷಿತವಾಗಿದೆ. ಹೋಗ್ತಾ ಇರಿ ಇಲ್ಲಿಂದ, ಇಲ್ಲ ಅಂದ್ರೆ ಎಂತ ಪಾಠ ಕಲಿಸ್ತೀನಿ ಅಂದ್ರೆ ನೀವಿಬ್ರು ಪ್ರಜ್ಞೆ ತಪ್ಪ ಹೋಗ್ಬಿಡ್ಬೇಕು. ಗೊತ್ತು ತಾನೆ ನನ್ನ ಹತ್ರ ಜಾದುವಿನ ಮುತ್ತಿನ ಮಾಲೆ ಇದೆ ಅಂತ. ಪ್ರಧಾನ್ರೆ, ಇದು ತಪ್ಪು. ಸಾಹಿಲ್ ಮತ್ತೆ ಪ್ರಧುಮ್ ಗೊತ್ತಾಗದ ಹಾಗೆ ಪ್ರಧಾನರ ಮನೆಗೆ ಬರ್ತಾರೆ. ಸುರೇಶ್ ಮತ್ತೆ ಶಿಲ್ಪಾ ಅಲ್ಲಿ ಕೇವಲ ಪ್ರಧಾನರ ಗಮನ ಸೆಳೆಯೋದಕ್ಕೆ ಬಂದಿರ್ತಾರೆ. ಪ್ರಧಾನರು ಇನ್ನೊಂದ್ ಕಡೆ ಅವರ ಕೈಯನ್ನ ಚಾಚ್ತಾರೆ ಮತ್ತೆ ಶಿಲ್ಪಾ ಮತ್ತೆ ಸುರೇಶ್ಗೆ ಹೇಳ್ತಾರೆ, ನೀವಿಬ್ರು ಈಗಿಂದ ಈಗ್ಲೇ ಮೂರ್ತಿಗಳ ಹಾಗೆ ಬದಲಾಗಿ. ಪ್ರಧಾನರು ಹೀಗ್ ಹೇಳ್ತಿದ್ದ ಹಾಗೇನೆ ಇಬ್ರು ಒಂದೇ ಕಡೆ ಕಂಬದ ಹಾಗೆ ನಿಂತ್ಕೋತಾರೆ. ಮತ್ತೊಂದ್ ಕಡೆ ಸಾಹಿಲ್ ಮತ್ತೆ ಪ್ರಧುಮ್ ಆ ಕನ್ನಡಿಯನ್ನ ಹುಡುಕ್ತಾ ಇರ್ತಾರೆ. ಅಯ್ಯೋ, ಪ್ರಧಾನರು ಆ ಕನ್ನಡಿನ ಎಲ್ಲಿಟ್ಟಿರ್ಬೋದು ಗೊತ್ತಿಲ್ಲ. ಆದ್ರೆ ಬೇಗ ಹುಡ್ಕೋ, ಇಲ್ಲ ಅಂದ್ರೆ ಅವನು ನಮ್ಗಳನ್ನ ಕೂಡ ಕಂಬಗಳ ತರ ಮಾಡ್ಬಿಡ್ತಾನೆ. ಅವನ ಜಾದು ಬಹುಶಃ ನಮ್ಮ ಮೇಲೆ ಕೆಲಸ ಮಾಡಲ್ಲ ಅನ್ಸುತ್ತೆ. ಒಂದ್ ವೇಳೆ ಕೆಲಸ ಮಾಡ್ಬಿಟ್ರೆ, ಮತ್ತೆ ಕೆಲಸ ಮಾಡಿಲ್ಲ ಅಂದ್ರೆ? ಸಾಹಿಲ್ ಮತ್ತೆ ಪ್ರಧುಮ್ ಪ್ರಧಾನರ ಮನೆಯಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಪ್ರಧಾನರು ಅವರ ಮಾತನ್ನ ಕೇಳಿ ಒಳಗಡೆ ಬರ್ತಾರೆ. ಯಾರಿದ್ದೀರಾ ಒಳಗಡೆ? ಹೊರಗಡೆ ಬನ್ನಿ, ಇಲ್ಲ ಅಂದ್ರೆ ಕಂಬಗಳನ್ನ ಮಾಡ್ಬಿಡ್ತೀನಿ. ಸಾಹಿಲ್ ಪ್ರಧಾನರ ಕೋಣೆಗೆ ಓಡಿ ಹೋಗ್ತಾನೆ. ಆಗ ಪ್ರಧಾನ ಒಳಗಡೆ ಬಂದು ಸಾಹಿಲ್ನ ನೋಡ್ತಾನೆ ಮತ್ತೆ ಹೇಳ್ತಾನೆ, ನೀನ್ ಯಾರು? ಪಕ್ಕ ನೀನ್ ನನ್ ಜಾದುವಿನ ಕನ್ನಡಿನ ಕಳ್ತನ ಮಾಡಕ್ ಬಂದಿರೋದು? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಮತ್ತೆ ನನ್ನ ಗೆಳೆಯ. ನಿನ್ನ ಗೆಳೆಯನ ಇಲ್ಲಿ ಒಬ್ನೇ ನಿಂತಿದ್ಯಲ್ಲ? ಪ್ರಧುಮ್ ಆ ಕಡೆ ಈ ಕಡೆ ನೋಡ್ತಾನೆ. ಅವನ್ಗೆ ಸಾಹಿಲ್ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಮೋಸ್ಗಾರ, ನನ್ನ ಒಬ್ನೇ ಬಿಟ್ಟು ಓಡೋಗ್ಬಿಟ್ಟ. ಅವನು ನಾನ್ ಸುಮ್ನೆ ಬಿಡಲ್ಲ. ತಯಾರಾಗೋ, ಕಂಬಾಗಿ ಬದಲಾಗೋದಕ್ಕೆ. ಪ್ರಧುಮ್ ಅವನ ಕಣ್ಣನ್ನ ಮುಚ್ಚುತ್ತಾನೆ.
ಮತ್ತೆ ಪ್ರಧಾನ ಪ್ರಧುಮ್ಗೆ ಹೇಳ್ತಾನೆ, ನನ್ನ ಮುತ್ತಿನ ಮಾಲೆ ತೋರ್ಸು ನಿನ್ನ ಶಕ್ತಿನ, ಮತ್ತೆ ಇವನ್ನ ಕಂಬವಾಗಿ ಬದಲು ಮಾಡು. ಆದ್ರೆ ಪ್ರಧುಮ್ಗೆ ಅವನ ಶಕ್ತಿ ಏನು ತಾಗೋದೇ ಇಲ್ಲ. ಮತ್ತೆ ಹಿಂದಿನಿಂದ ಸಾಹಿಲ್ ನಿಧಾನಕ್ಕೆ ಬಂದು ಪ್ರಧಾನರ ಕುತ್ತಿಗೆಯಿಂದ ಅವನ ಮುತ್ತಿನ ಸರವನ್ನ ಹಿಡ್ಕೊಂಡು ಅವನ್ ಕತ್ತಿನಿಂದ ಕಿತ್ಕೊಂಡ್ ಬಿಡ್ತಾನೆ. ಯಾವಾಗ ಆ ಮುತ್ತಿನ ಸರ ಅವನ ಕತ್ತಿಯಿಂದ ಹೊರಗ್ ಬಂತೋ ಸುರೇಶ್ ಮತ್ತೆ ಶಿಲ್ಪಾ ಸರಿ ಹೋಗ್ಬಿಡ್ತಾರೆ ಮತ್ತೆ ಒಳಗ್ ಬರ್ತಾರೆ. ಸುರೇಶ್ ಬೇಗ ಆ ಮಾಲೆಯನ್ನ ಅವನ್ ಕೊರಳಿಗೆ ಹಾಕುತ್ತಾನೆ. ಆ ಮಾಲೆ ನಂದು, ನನಗೆ ವಾಪಸ್ ಕೊಡು. ಇನ್ ಮುಂದೆ ಮುತ್ತಿನ ಮಾಲೆಗಳನ್ನ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತೇನೆ. ಹೇ ಮುತ್ತಿನ ಮಾಲೆ, ಕೇಳು ನನ್ನ ಮಾತನ್ನ, ಮತ್ತೆ ಇವನನ್ನ ಕಂಬವಾಗಿ ಬದಲಾಯಿಸು. ಸುರೇಶ್ ಹೀಗೆ ಹೇಳ್ತಿದ್ದ ಹಾಗೇನೆ ಪ್ರಧಾನ ಒಂದು ಕಂಬದ ಹಾಗೆ ಒಂದೇ ಜಾಗದಲ್ಲಿ ಅಲ್ಲಾಡದೆ ನಿಂತ್ಕೊಂಡ್ಬಿಡ್ತಾನೆ. ಮತ್ತೆ ಮಾರನೇ ದಿನ ಊರಿನವರು ಸುರೇಶ್ನ ಪ್ರಧಾನರನ್ನಾಗಿ ಮಾಡ್ತಾರೆ. ಆ ಕನ್ನಡಿ ಕೂಡ ಸುರೇಶ್ಗೆ ಸಿಗುತ್ತೆ. ಸುರೇಶ್ ಮತ್ತೆ ಊರಿನವರು ಒಂದ್ ಕಡೆ ಸೇರ್ತಾರೆ. ಎಲ್ಲಿ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ನ ದೋಣಿ ಹತ್ರ. ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಾಹಿಲ್ ಮತ್ತೆ ಪ್ರಧುಮ್. ಇದು ನನ್ನ ಕರ್ತವ್ಯವಾಗಿತ್ತು ಸುರೇಶ್, ಮತ್ತೆ ನಂದು ಕೂಡ. ನೀವಿಬ್ರು ಈ ಕನ್ನಡಿ ಒಳಗೆ ಹೋದ್ರೆ ಸೀದಾ ನಿಮ್ ಊರಿಗೆ ತಲುಪಬಹುದು. ಸಾಹಿಲ್ ಮತ್ತೆ ಪ್ರಧುಮ್ ಇಬ್ರು ಆ ಕನ್ನಡಿ ಒಳಗೆ ಹೋಗ್ತಾರೆ ಮತ್ತೆ ಸೀದಾ ಅವ್ರ ಊರಿಗೆ ತಲುಪ್ತಾರೆ. ಮತ್ತೆ ಎಲ್ರಿಗೂ ಈ ಕಥೆನ ಹೇಳ್ತಾರೆ. ಈ ಕತೆ ಸಮುದ್ರದ ಆಳದ್ದು. ಸಮುದ್ರದ ಮಧ್ಯದಲ್ಲಿ 2 ಕಾಲೋನೀಸ್ ಇತ್ತು. ಒಂದು ಡಾಲ್ಫಿಶ್ ಕಾಲೋನಿ, ಇನ್ನೊಂದು ಸೋರ್ಫಿಶ್ ಕಾಲೋನಿ. 2 ಕಾಲೋನಿನಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೇ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ ಒಂದು ಸಣ್ಣ ಸೋರ್ಫಿಶ್ ಆಟಾಡ್ತಾ ಡಾಲ್ಫಿಶ್ ಕಾಲೋನಿ ಒಳಗಡೆ ಬಂದ್ಬಿಡ್ತು. ಆ ಕೂಡ್ಲೆ ಎಷ್ಟೋ ಡಾಲ್ಫಿಶ್ಗಳು ಅದನ್ನ ಸುತ್ತುವರೆದ್ವು. ಹೇ ಮರಿ, ಎಷ್ಟು ಧೈರ್ಯ ಇದ್ರೆ ಇಲ್ಲಿ ಬರ್ತೀಯ ನೀನು? ನಿನಗ್ ಗೊತ್ತಿಲ್ವಾ ಇದು ಡಾಲ್ಫಿಶ್ ಕಾಲೋನಿ ಅಂತ? ಹೇ ಮರಿ, ನೀನೇನ್ ಅನ್ಕೊಂಡೆ? ನಾವು ನಿನ್ಗೆ ಸ್ವಾಗತ ಕೋರ್ತೀವಿ ಅಂತನಾ? ನೀನು ನಮ್ ಜಾಗಕ್ಕೆ ಬರ್ಬಾರ್ದಾಗಿತ್ತು. ಇದು ಡಾಲ್ಫಿಶ್ ಕಾಲೋನಿ. ನಿನಗ್ ಗೊತ್ತಿಲ್ವಾ ಡಾಲ್ಫಿಶ್ಗಳು ಎಲ್ಲಾ ಮೀನುಗಳಿಗಿಂತ ತುಂಬಾ ದೊಡ್ಡ ಮೀನು ಅನ್ನೋದು? ಆಹಾ, ನಾವೆಲ್ಲ ದೊಡ್ಡವರು, ನಮ್ಮಂತ ಕೆಲ್ಸ ಯಾರಿಗೂ ಮಾಡಕ್ಕಾಗಲ್ಲ. ಡಾಲ್ಫಿನ್ ರಾಜ ಆಗ ಅಲ್ಲಿಗೆ ಬರ್ತಾನೆ. ತುಂಬಾ ದೊಡ್ಡಗಿರೋ ಡಾಲ್ಫಿನ್ ಅನ್ನ ನೋಡಿ ಸಾರ್ಫಿಶ್ ನ ಮಗು ಹೆದರ್ಕೊಂಡು ಅಳೋಕ್ ಶುರು ಮಾಡತ್ತೆ. ನನ್ನ ತಪ್ಪಾಗಿ ಇಲ್ಲಿಗೆ ಬಂದ್ಬಿಟ್ಟೆ, ಪ್ಲೀಸ್ ನನ್ನ ಹೋಗೋಕ್ ಬಿಡಿ ಪ್ಲೀಸ್. ಸರಿ, ಇನ್ ಮುಂದೆ ಈ ಕಾಲೋನಿಯಲ್ಲಿ ಬರಬಾರ್ದು. ಖಂಡಿತ ನಾನ್ ಬರಲ್ಲ. ರಾಜನ ಆದೇಶದಿಂದ ಎಲ್ಲಾ ಡಾಲ್ಫಿಶ್ಗಳು ಸೈಡ್ಗೆ ಹೋಗ್ತವೆ. ಹಾಗಾಗಿ ಸೋರ್ಫಿಶ್ ನ ಮಗು ವಾಪಸ್ ತನ್ನ ಕಾಲೋನಿಗೆ ಹೊರಟೋಗುತ್ತೆ. ಆಮೇಲೆ ಆ ಮಗು ಯಾವತ್ತೂ ಕೂಡ ಡಾಲ್ಫಿನ್ ಕಾಲೋನಿಗೆ ಹೋಗ್ಲೇ ಇಲ್ಲ. ಈ ಘಟನೆ ಆಗಿ ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಒಂದು ದಿನ ಡಾಲ್ಫಿನ್ ನ ಮಗು ಸೋರ್ಫಿಶ್ ಕಾಲೋನಿ ಒಳಗಡೆ ಹೊರಟೋಗತ್ತೆ. ಆಮೇಲೆ ನೋಡ್ತಾ ಅದ್ರ ಸುತ್ತ ಸೋರ್ಫಿಶ್ಗಳು ಬಂದು ನಿಂತ್ಕೊಳ್ತವೆ. ಅಯ್ಯ ಮರಿ, ನೀನ್ ತಪ್ಪು ಜಾಗಕ್ಕೆ ಬಂದಿದ್ಯಾ. ಅರೆ ಇರಿ, ನೀವೆಲ್ರೂ ಸೇರ್ಕೊಂಡು ಪಾಪ ಅದನ್ನ ಹೆದರ್ಸ್ತಾ ಇದ್ದೀರಾ. ಪಾಪ ಮಗು ಹೆದರ್ಕೊಳತ್ತೆ. ಹೋಗಿ ಸೈಡ್ ಹೋಗಿ ಎಲ್ರು. ಪುಟ್ಟ, ನೀನು ನಿನ್ ಕಾಲೋನಿ ಒಳಗಡೆನೆ ಇರ್ಬೇಕಪ್ಪ. ಈ ಜಾಗ ನಿನ್ಗೆ ಸುರಕ್ಷಿತ ಅಲ್ಲ. ಎಲ್ಲಾ ಸಾರ್ಫಿಶ್ಗಳು ಸೇರ್ಕೊಂಡು ಡಾಲ್ಫಿನ್ ಮಗುನ ವಾಪಸ್ಸು ತನ್ನ ಕಾಲೋನಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಡಾಲ್ಫಿನ್ ನ ರಾಜ ನೋಡ್ತಾನೆ ಒಂದು ಸಣ್ಣ ಡಾಲ್ಫಿನ್ ಮಗುನ ಎಷ್ಟೊಂದು ಸಾರ್ಫಿಶ್ಗಳು ಸುತ್ತುವರೆದಿವೆ ಅನ್ನೋದನ್ನ. ಆಗ ಅವನಿಗೆ ಕೋಪ ಬರುತ್ತೆ. ನಿಮ್ಗಳಿಗೆ ನಾಚಿಕೆ ಆಗ್ತಿಲ್ವಾ? ಒಂದು ಸಣ್ಣ ಮಗು ಹತ್ರ ನಿಮ್ಗಳ ಪೌರುಷ ತೋರಿಸ್ತಾ ಇದ್ದೀರಾ? ಖಂಡಿತ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿದನ್ನ ಸುರಕ್ಷಿತವಾಗಿ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಪಾಪ ಇದಕ್ ಗೊತ್ತಾಗದೆ ನಮ್ ಕಾಲೋನಿ ಒಳಗಡೆ ಬಂದ್ಬಿಟ್ಟಿತ್ತು. ಆದ್ರೆ ಏನಾಯ್ತು? ಅದೊಂದು ಡಾಲ್ಫಿನ್, ಮತ್ತೆ ಸಮುದ್ರದಲ್ಲಿ ಎಲ್ ಬೇಕಂದ್ರೂ ಹೋಗ್ಬೋದು. ಅದು ಅದರ ಹಕ್ಕು. ನೀನು ಸಣ್ಣ ಸ್ವಾಟ್ ಫಿಶ್, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಯಾಕೆ ಇದಕ್ಕೆ ದಾರಿ ತೋರಿಸೋ ಪ್ರಯತ್ನ ಮಾಡ್ತಿದ್ಯಾ? ಇದು ತಪ್ಪಾದ ವಿಚಾರ. ಆಗ ಎಲ್ರನ್ನ ನಿಭಾಯಿಸ್ತಾ ಸೋರ್ಫಿಶ್ ನ ನಾಯಕ ಹೇಳ್ತಾನೆ, ಸರಿ, ಇದು ನಮ್ ಕೆಲ್ಸ. ಇದಕ್ಕೆ ಅದ್ರ ಮನೆವರೆಗೂ ದಾರಿ ತೋರಿಸಿದೀವಿ. ಇನ್ ಮುಂದೆ ನಿಮಗ್ ಬಿಟ್ಟಿದ್ದು. ಬನ್ನಿ, ಎಲ್ಲ ವಾಪಸ್ ಹೋಗೋಣ. ಎಲ್ಲಾ ಸಾರ್ಫಿಶ್ಗಳು ವಾಪಸ್ ತಮ್ಮ ಕಾಲೋನಿಗೆ ಬಂದ್ಬಿಡ್ತವೆ. ಸ್ವಲ್ಪ ತಿಂಗಳ ನಂತರ ಈ ಸಮುದ್ರದಲ್ಲಿ ವೇಲ್ಸ್ಗಳು ವಾಸಕ್ಕೆಂತ ಬರ್ತವೆ. ಡಾಲ್ಫಿನ್ ನ ರಾಜ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾನೆ. ನೀವ್ಗಳು ನಮ್ಮ ಅತಿಥಿಗಳು. ನಿಮ್ಗೆ ಗೊತ್ತಿದೆ, ಈ ಸಮುದ್ರವನ್ನ ನಾವೇ ಆಳೋದು. ನೀವು ನಮ್ಮ ಕಾಲೋನಿಗೆ ಬಂದಿದ್ದೀರಾ ನಮ್ಮ ಅತಿಥಿಯಾಗಿ. ವೇಲ್ಗಳ ರಾಜ ಯೋಚನೆಗೆ ಬೀಳ್ತಾನೆ. ನೀವು ಡಾಲ್ಫಿನ್ಸ್ಗಳು ನಿಮ್ಮನ್ನ ನೀವೇ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೀರಾ.
ನಮ್ ಮುಂದೆ ಮಾತಾಡೋದಕ್ಕೆ ಇದಕ್ಕೆಷ್ಟು ಧೈರ್ಯ? ಇದೇ ಸರಿಯಾದ ಸಮಯ ಇದಕ್ಕೆ ಬುದ್ಧಿ ಕಲ್ಸೋದಕ್ಕೆ. ನಾವೆಲ್ಲ ನಾಳೆ ನಿಮ್ಗೆ ಬುದ್ಧಿ ಕಲ್ಸೋದಕ್ ಬರ್ತೀವಿ. ಮಾರನೇ ದಿನ ಡಾಲ್ಫಿನ್ಗಳು ವೇಲ್ಸ್ ಬರೋದನ್ನ ಕಾಯ್ತಾ ಇರ್ತವೆ. ವೇಲ್ಸ್ ಅಲ್ಲಿಗ್ ಬಂದಾಗ ಸಾರ್ಫಿಶ್ ಗಳಿಗೆ ಅಪಾಯ ಬಂತೇನೋ ಅಂತ ಅನ್ನಿಸ್ತು. ಖಂಡಿತ ಏನೋ ತೊಂದರೆ ಬರೋದಿದೆ. ಮತ್ತೆ ಈ ತೊಂದರೆಗೆ ಡಾಲ್ಫಿನ್ಗಳೇ ಆಹ್ವಾನ ನೀಡಿರೋದು. ಆದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಹೇಗಿದ್ರು ನಮ್ಮ ಅಕ್ಕಪಕ್ಕದವ್ರವ್ರು. ನಾನಂತೂ ಡಾಲ್ಫಿನ್ಸ್ಗಳಿಗೆ ಸಹಾಯ ಮಾಡೋದಿಲ್ಲಪ್ಪ. ಇಲ್ಲ, ಇದು ತಪ್ಪಾದ ವಿಚಾರ. ಡಾಲ್ಫಿನ್ಸ್ಗಳಿಗೆ ಕೊಬ್ಬಿರ್ಬೋದು, ಆದ್ರೆ ಅವರು ನಮ್ಮ ಅಕ್ಕಪಕ್ಕದವ್ರು. ನಾವು ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ಲೇಬೇಕು. ವೇಲ್ಸ್ಗಳ ದಂಡು ಡಾಲ್ಫಿನ್ಸ್ ಕಾಲೋನಿಗೆ ಬರ್ತವೆ. ಬನ್ನಿ, ನಾವು ನಿಮ್ಗಳಿಗಾಗೆ ಕಾಯ್ತಿದ್ವಿ. ನಾನ್ ನಂಬ್ತೀನಿ ನಮ್ಮ ಕಾಲೋನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಸಮುದ್ರ ಪೂರ್ತಿ ನಮ್ಮದೇ ರಾಜ್ಯ. ನೀನು ನಿನ್ನ ಈ ಸಮುದ್ರದ ರಾಜ ಅನ್ಕೊಂಡಿದ್ಯಾ? ನೀನು ನನಗಿಂತ ಚಿಕ್ಕದಾಗಿದ್ಯಾ? ನೀನು ಹೇಗ್ ನಿರ್ಧಾರ ಮಾಡ್ದೆ ಈ ಸಮುದ್ರ ನಿನ್ನ ರಾಜ್ಯ ಅಂತ? ನೀನು ಈ ಸಮುದ್ರದ ರಾಜನಾ? ವೇಲ್ಸ್ಗಳ ರಾಜನ ಆದೇಶದಿಂದ ಎಲ್ಲಾ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತವೆ. ವೇಲ್ಸ್ ಆಕಾರ ಮತ್ತೆ ಶಕ್ತಿ ಎರಡರಲ್ಲೂ ಕೂಡ ಬಲಶಾಲಿಗಳು. ಹಾಗಾಗಿ ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಯ್ತು. ಸಹಾಯ ಮಾಡಿ, ಯಾರಾದ್ರೂ ನಮಗ್ ಸಹಾಯ ಮಾಡಿ. ಡಾಲ್ಫಿನ್ಗಳು ಅಳೋದನ್ನ ಕೇಳಿ ಸಾರ್ಫಿಶ್ಗಳ ದಂಡು ವೇಲ್ಸ್ಗಳನ್ನ ಸುತ್ತುವರಿತವೆ. ಸಾರ್ಫಿಶ್ಗಳು ವೇಲ್ಸ್ಗಳ ಮೇಲೆ ದಾಳಿ ಮಾಡ್ತವೆ. ಆದ್ರೆ ಆ ಕೂಡ್ಲೆ ಡಾಲ್ಫಿನ್ಗಳ ರಾಜ ಕೂಗ್ಕೋತಾನೆ, ಸುಮ್ನಿರಿ, ಈ ಜಗಳಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಈ ಜಗಳ ನಮ್ಮ ಮತ್ತೆ ವೇಲ್ಸ್ ಮಧ್ಯೆ ಇರೋದು. ಇದೆಲ್ಲ ನಮ್ಮ ದೊಡ್ಡ ವರ್ಗದ ಮೀನುಗಳದು. ನೀವು ಸಣ್ಣ ಮೀನುಗಳು ಈ ಜಗಳದ ಮಧ್ಯೆ ಬರೋ ಅಗತ್ಯ ಇಲ್ಲ. ಆದ್ರೆ ರಾಜ, ಈ ವೇಲ್ಸ್ಗಳು ನಮ್ಮನ್ನ ಸಹಾಯಿಸ್ಬಿಡ್ತವೆ. ಏನೇ ಆಗ್ಲಿ, ನಮ್ಮ ಜಗಳನ ನಾವೇ ಮಾಡ್ತೀವಿ. ಒಂದ್ ವೇಳೆ ನಾವು ಈ ಸಣ್ಣ ಮೀನುಗಳ ಸಹಾಯ ಪಡೆದ್ರೆ ಪೂರ್ತಿ ಸಮುದ್ರ ನಮ್ಮನ್ನ ನೋಡಿ ನಗುತ್ತೆ. ಡಾಲ್ಫಿನ್ಸ್ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ ಅಂತ ಇನ್ನೊಂದ್ಸತಿ ಯೋಚನೆ ಮಾಡಿ. ನಾವು ಅಕ್ಕಪಕ್ಕದವ್ರು ಅಂತ ಸಹಾಯ ಮಾಡಕ್ ಬಂದೆ, ನಿಮ್ಮನ್ನ ಕೀಳಾಗ್ ನೋಡೋದಕ್ಕಲ್ಲ. ನಾನ್ ಏನ್ ಹೇಳಿದ್ನೋ ಅದೇ ನನ್ನ ನಿರ್ಧಾರ. ನಮಗೆ ನಿಮ್ಮಂತ ಸಣ್ಣ ಮೀನುಗಳ ಸಹಾಯ ಬೇಕಾಗಿಲ್ಲ. ಸುಮ್ನೆ ಹೋಗ್ಬಿಡಿ ಇಲ್ಲಿಂದ. ಸಾರ್ಫಿಶ್ನ ನಾಯಕ ತನ್ನ ಎಲ್ಲಾ ಮೀನುಗಳಿಗೆ ಆದೇಶ ಕೊಡ್ತಾನೆ. ಹಾಗಾಗಿ ಎಲ್ಲಾ ಸಾರ್ಫಿಶ್ಗಳು ತಮ್ಮ ಕಾಲೋನಿಗೆ ವಾಪಸ್ ಹೊರಟೋಗ್ತವೆ. ಇಲ್ಲಿ ದೊಡ್ಡ ವೇಲ್ಸ್ಗಳು ಡಾಲ್ಫಿನ್ಗಳ ಮೇಲೆ ದಾಳಿ ಮಾಡ್ತಾನೆ ಇರ್ತವೆ. ಒಂದೊಂದಾಗಿ ಎಲ್ಲಾ ಡಾಲ್ಫಿನ್ಗಳಿಗೆ ಗಾಯ ಆಗೋಗತ್ತೆ. ಕೆಲವು ಡಾಲ್ಫಿನ್ಗಳು ಸತ್ತು ಹೋಗ್ತವೆ. ಈ ಸಮುದ್ರದ ರಾಜ ಇನ್ ಮುಂದೆ ನಾನೇ. ವೇಲ್ಸ್ಗಳು ಡಾಲ್ಫಿನ್ ಕಾಲೋನಿನ ಹಾಳ್ ಮಾಡ್ ಹಾಕ್ತವೆ. ಆಮೇಲೆ ಅಲ್ಲಿಂದ ಹೊರಟೋಗ್ತವೆ. ಡಾಲ್ಫಿನ್ ರಾಜ ಉಳ್ದಿರೋದಿಲ್ಲ. ಎಷ್ಟೋ ಡಾಲ್ಫಿನ್ಗಳಿಗೆ ಗಾಯ ಆಗಿರತ್ತೆ. ಆಮೇಲೆ ಆ ಡಾಲ್ಫಿನ್ಗಳ ಅಹಂಕಾರ ಮುರ್ದ್ ಹೋಗತ್ತೆ. ಈ ಕತೆ ನಮಗೇನ್ ಹೇಳ್ಕೊಡತ್ತೆ ಅಂದ್ರೆ, ಯಾರ್ದೇ ಅಹಂಕಾರ ಆದ್ರೂ ಖಂಡಿತ ಅದು ಉಳಿಯಲ್ಲ ಅಂತ. ಆ ಅಹಂಕಾರ ಡಾಲ್ಫಿನ್ದಾಗಿರ್ಬೋದು ಅಥವಾ ರಾವಣಂದಾಗಿರ್ಬಹುದು. ಈ ಕತೆ ರೂಬಿ ಮತ್ತು ರಾಬಿನ್ನದ್ದು. ರೂಬಿ ಸಮುದ್ರದ ರಾಜಕುಮಾರಿ. ಚಂಚಲೆ ರೂಬಿ ಸಮುದ್ರದ ಎಲ್ಲಾ ಮೀನುಗಳ ಜೊತೆ ಈಜಾಡ್ತಾ ಇದ್ಲು. ಮೀನುಗಳು ರೂಬಿಯ ಕಲೆಯನ್ನು ನೋಡಿ ಖುಷಿ ಪಡ್ತಾ ಇದ್ವು. ರೂಬಿ ಮುತ್ತಿನ ಚಿಪ್ಪಿನ ಹಾಸಿಗೆಯಲ್ಲಿ ಮಲ್ಕೋತಾ ಇದ್ಲು. ಆಗ ಆಕೆಗೇನು ಶಬ್ದ ಕೇಳಿಸ್ತು. ಇದೆಂತ ಶಬ್ದ? ಮತ್ತೆ ಇದು ಎಲ್ಲಿಂದ ಬರ್ತಾ ಇದೆ ಆಗ್ಲಿಂದ? ರೂಬಿ ತುಂಬಾ ಆತುರದಿಂದ ಈಜಾಡ್ಕೊಂಡು ಸಮುದ್ರದ ಮೇಲ್ಗಡೆ ಬಂದ್ಲು. ಇದೇನು? ಒಂದ್ ವೇಳೆ ಇದು ನಮ್ಮನ್ನ ತಿನ್ನೋಂತ ಮೀನೆಲ್ಲ ತಾನೆ? ರೂಬಿ ಹಡಗಿನ ನಾಲ್ಕೂ ಕಡೆ ಸುತ್ತಿದ್ಲು. ಇದರ ಬಾಯಲ್ಲಿದೆ. ರೂಬಿಗೆ ಇನ್ನೊಂದಷ್ಟು ಶಬ್ದ ಕೇಳಿಸ್ತು. ರಾಬಿನ್, ಇವತ್ತು ಮತ್ತೆ ನೀನು ಒಂದು ಬೆಲೆ ಬಾಳೋ ಗಾಜಿನ ವಸ್ತುವನ್ನ ಹೊಡೆದಾಕ್ದೆ. ಎಲ್ಲಿವರೆಗೂ ನಾನು ನಿನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸ್ತಾ ಇರಲಿ ಹೇಳು? ನೀನೊಬ್ಬ ಸಮುದ್ರದ ದರೋಡೆಕೋರ ಯಾವತ್ತೂ ಆಗೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಂಕಲ್ ಡ್ಯಾನಿ ಅಲ್ಲಿಂದ ಹೊರಟು ಹೋದ್ರು. ಮತ್ತೆ ರಾಬಿನ್ ಬೇಸರಗೊಂಡ. ರಾಬಿನ್ ಗಾಜಿನ ಎಲ್ಲಾ ಚೂರುಗಳನ್ನ ಸೇರಿಸ್ದ. ಅದನ್ನ ತಗೊಂಡು ಸಮುದ್ರಕ್ಕೆ ಬಿಸಾಕೋದಕ್ಕೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಆತನಿಗೆ ರೂಬಿ ಕಾಣಿಸಿದ್ಲು. ನೀನ್ ಯಾರು? ಈ ಸಮುದ್ರದ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀಯಾ? ರೂಬಿ ಹಡಗಿನ ಹತ್ರ ಬಂದ್ಲು. ನನ್ನ ಹೆಸರು ರೂಬಿ. ನಾನ್ ನೀರಲ್ಲಿರೋ ಮತ್ಸ್ಯಕನ್ಯೆ. ನೀನ್ ಯಾರು? ಮತ್ಸ್ಯಕನ್ಯೇನಾ? ನಾನು ರಾಬಿನ್ ಅಂತ, ಒಬ್ಬ ಮನುಷ್ಯ. ಮನುಷ್ಯ ಅಂದ್ರೆ ಯಾರು? ಮತ್ತೆ
ನಿನ್ಗೆ ರೆಕ್ಕೆ ಇದೆಲ್ಲ ಇಲ್ವೇ ಇಲ್ವಲ್ಲ? ಮನುಷ್ಯರಿಗೆ ಬಾಲ ಮತ್ತೆ ರೆಕ್ಕೆಗಳು ಇರೋದಿಲ್ಲ, ಮತ್ತೆ ನಾವು ನಿನ್ನ ತರ ಈಜೋದಕ್ಕೂ ಸಾಧ್ಯ ಇಲ್ಲ. ನಿನಗ್ ಈಜೆ ಬರಲ್ಲ ಅಂದ್ಮೇಲೆ ನೀನು ಇಲ್ಲಿಂದ ಅಲ್ಲಿವರೆಗೂ ಹೇಗ್ ಹೋಗ್ತೀಯಾ? ನಮ್ಮ ಕಾಲಿನಿಂದ. ಹೌದಾ? ಹೌದು, ಇದೇನು ಇನ್ ಯಾವ್ದ್ರಲ್ಲಿ ಬಂದಿದ್ಯಾ? ಇದನ್ನ ಹಡಗು ಅಂತಾರೆ. ಇದು ಸಮುದ್ರದಲ್ಲಿ ಚಲಿಸುತ್ತೆ. ಹಡಗ? ನೀನ್ ಈ ಹಡಗಲ್ಲಿ ಸಮುದ್ರದಲ್ಲಿ ಏನ್ ಮಾಡ್ತಿದ್ಯಾ? ನಾನು ಅಂಕಲ್ ಡ್ಯಾನಿ ಹತ್ರ ಕೆಲಸ ಮಾಡ್ತೀನಿ. ಅವರು ಸಮುದ್ರದ ದರೋಡೆಕೋರ. ದರೋಡೆಕೋರರಾ? ಅದೇ, ಬೆಲೆ ಬಾಳೋ ವಸ್ತುವನ್ನ ಕದಿಯುವಂತವ್ರು. ಅತ್ಯಮೂಲ್ಯ ವಸ್ತು ಅಂದ್ರೆ ಏನು? ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ಇನ್ನು ಮುಂತಾದವುಗಳು. ನೀವೆಲ್ರೂ ಈ ವಸ್ತುಗಳನ್ನ ಏನ್ ಮಾಡ್ತೀರಾ? ಇದೆಲ್ಲ ಬೆಲೆ ಬಾಳೋ ವಸ್ತುಗಳು. ನಾವಿದನ್ನ ಒಳ್ಳೆ ಬೆಲೆಗೆ ಮಾರ್ಬಿಟ್ಟು ಊಟ, ಬಟ್ಟೆ ಮತ್ತು ಅವಶ್ಯಕತೆ ಇರೋ ವಸ್ತುಗಳನ್ನ ಕೊಂಡ್ಕೋತೀವಿ. ಹೌದಾ? ನಿಮ್ಮ ಚಿಕ್ಕಪ್ಪ ದರೋಡೆಕೋರನಾ? ಅಂದ್ರೆ ನಿಮ್ಮ ಚಿಕ್ಕಪ್ಪ ಬೇರೆಯವ್ರ ಅತ್ಯಮೂಲ್ಯ ವಸ್ತುನ ಕಳ್ತನ ಮಾಡ್ತಾರಾ? ಹೌದು. ಆದ್ರೆ ಇದು ಒಳ್ಳೆ ವಿಷಯ ಅಲ್ವಲ್ಲ? ಗೊತ್ತು, ಆದ್ರೆ ಬೇರೆ ದಾರಿನೂ ಇಲ್ಲ. ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೆ ಹೇಗ್ ಜೀವನ ನಡೆಸೋದು ನಾವು? ಮತ್ತೆ ಅಮ್ಮನಿಗೆ ಚಿಕಿತ್ಸೆ ಹೇಗ್ ಕೊಡ್ಸೋದು? ನಿಮ್ ತಾಯಿಗೆ ಹುಷಾರಿಲ್ವಾ? ತುಂಬಾ ವರ್ಷಗಳ ಹಿಂದೆ ಅಮ್ಮ, ಅಪ್ಪ ಮತ್ತೆ ನಾನು ಸಮುದ್ರದ ತೀರದಲ್ಲಿ ಮೀನು ಹಿಡಿಯೋರಾಗಿದ್ವಿ. ನಾನು ಮತ್ತೆ ಅಪ್ಪ ದಿನ ದೋಣಿಯಲ್ಲಿ ಕುತ್ಕೊಂಡು ಸಮುದ್ರದ ಮಧ್ಯದವರೆಗೂ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಬಲೆಯನ್ನ ಹಾಕ್ಬಿಟ್ಟು ಕಾಯ್ತಾ ಇರ್ತಿದ್ವಿ. ಸಂಜೆ ಆಗೋದ್ರೊಳಗೆ ನಮಗೆ ತುಂಬಾ ಮೀನುಗಳು ಸಿಗ್ತಾ ಇದ್ವು. ಇದನ್ನ ಮಾರ್ಬಿಟ್ಟು ನಮಗೆ ದುಡ್ಡು ಸಿಗ್ತಾ ಇತ್ತು. ಅದರಿಂದ ನಾವು ಅವಶ್ಯಕವಾದ ವಸ್ತುಗಳನ್ನೆಲ್ಲ ಕೊಂಡ್ಕೋತಾ ಇದ್ವಿ. ಆಮೇಲೇನಾಯ್ತು? ನೀನು ಮೀನುಗಳನ್ನ ಹಿಡಿಯೋದು ಬಿಟ್ಬಿಟ್ಯಾ ಅಥವಾ ನಿನಗೆ ಮೀನುಗಳೇ ಸಿಕ್ಲಿಲ್ವಾ? ಮತ್ತೆ ಏನೋ ಒಂದಾಯ್ತು. ಅದರಿಂದ ಎಲ್ಲ ಸಂಸಾರಗಳು ಹಾಳಾಯ್ತು. ಹಾಳಾಯ್ತಾ? ಅದು ಒಂದು ದಿನದ ಮಾತು. ಅಪ್ಪ ಒಬ್ಬರೇ ಹೋಗಿ ಮೀನು ಹಿಡಿತಾ ಇದ್ರು. ಸಮುದ್ರ ತುಂಬಾ ಹೊತ್ತಿಂದ ನಿಶಬ್ದವಾಗಿತ್ತು. ಎಲ್ಲ ಕೂಡ ತುಂಬಾ ಶಾಂತವಾಗಿತ್ತು. ಮತ್ತೆ ಇದ್ದಕ್ಕಿದ್ದ ಹಾಗೆ ಸಮುದ್ರದಲ್ಲಿ ದೊಡ್ಡದಾದ ಒಂದು ಅಲೆ ಎದ್ದು ಹೇಳ್ತು. ಮತ್ತು ನೋಡ್ತಾ ನೋಡ್ತಾನೆ ಸಮುದ್ರ ಅಪ್ಪನ್ನ ನುಂಗ್ಕೊಂಡು ಬಿಡ್ತು. ಮತ್ತೆ ನಿಧಾನವಾಗಿ ಅಕ್ಕಪಕ್ಕದ ಎಲ್ಲ ದೋಣಿಗಳು ಮುಳುಗೋಯ್ತು. ಸಮುದ್ರ ಆಗ್ಲೂ ಶಾಂತವಾಗ್ಲಿಲ್ಲ. ಅದರಲ್ಲಿ ಇನ್ನೂ ದೊಡ್ಡ ಅಲೆಗಳು ಬಂತು. ಮತ್ತದು ಹಳ್ಳಿಯಲ್ಲಿದ್ದ ಎಲ್ಲ ಮನೆಗಳನ್ನು ಮುಳುಗಿಸ್ಬಿಡ್ತು. ಲೆಕ್ಕ ಹಾಕಕ್ಕಾಗದೇ ಇರೋಷ್ಟು ಜನ ಸುನಾಮಿಯ ಅಲೆಗಳಲ್ಲಿ ಸತ್ತು ಹೋದ್ರು ಮತ್ತು ಸುಮಾರು ಜನ ಗಾಯಗೊಂಡ್ರು. ಮತ್ತೆ ನನ್ನ ಅಮ್ಮ ಇದೇ ಸುನಾಮಿ ಅಲೆಯಿಂದ ಗಾಯಗೊಂಡ್ಲು. ನಮ್ಮದೆಲ್ಲದನ್ನು ಸಮುದ್ರ ಲೂಟಿ ಮಾಡ್ತು. ನನ್ನ ಅಪ್ಪ, ನನ್ನ ಮನೆ, ಎಲ್ಲದನ್ನು. ಈಗ ಬರೀ ನಾನು ಮತ್ತೆ ನನ್ನ ಅಮ್ಮ ಉಳ್ಕೊಂಡಿದ್ದೀವಿ. ಮತ್ತೆ ಅವ್ರ ಚಿಕಿತ್ಸೆಗೋಸ್ಕರನೇ ನನಗೆ ಹಣ ಬೇಕಾಗಿದೆ. ಅದರಿಂದ ನಾನು ಅವ್ರಿಗೆ ಚಿಕಿತ್ಸೆ ಮಾಡಿಸ್ಬೇಕು. ಅತ್ಯಮೂಲ್ಯ ವಸ್ತುವಿಂದ ನಿನಗೆ ದುಡ್ಡು ಸಿಗುತ್ತಾ? ಹೌದು, ಅದಕ್ಕೆ ನಾನು ದರೋಡೆಕೋರ ಆಗ್ತಾ ಇರೋದು. ಆಗ ನಾನು ಬೆಲೆ ಬಾಳೋ ವಸ್ತುಗಳನ್ನ ಲೂಟಿ ಮಾಡಿ ನಮ್ಮ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಬಹುದು. ರಾಬಿನ್, ನೀನೊಬ್ಬ ಒಳ್ಳೆ ಮನುಷ್ಯ. ನೀನು ದರೋಡೆಕೋರ ಆಗ್ಬೇಕಾಗಿಲ್ಲ. ಅತ್ಯಮೂಲ್ಯ ವಸ್ತುನ ನಾನ್ ನಿನಗೆ ಕೊಡ್ತೀನಿ. ನನ್ ಜೊತೆ ಬಾ. ರಾಬಿನ್ ಸಮುದ್ರದೊಳಗಡೆ ಬಿದ್ದ. ರೂಬಿ ರಾಬಿನ್ನ ಕೈ ಹಿಡ್ಕೊಂಡು ಜೊತೆಯಲ್ಲೇ ಈಜಾಡ್ತಾ ಹೋದ್ರು. ರೂಬಿ ರಾಬಿನ್ನ ಜೊತೆ ಸಮುದ್ರದ ಕೆಳಭಾಗಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲೋಡು ನಿನ್ನ ಅತ್ಯಮೂಲ್ಯ ವಸ್ತುಗಳು. ಇಷ್ಟೊಂದೆಲ್ಲ ನಿಧಿ ಇದೆಯಾ? ರಾಬಿನ್ ಮತ್ತೆ ರೂಬಿ ಒಡವೆಗಳ ಒಂದು ಪೆಟ್ಟಿಗೆಯನ್ನ ಎತ್ಕೊಂಡು ವಾಪಸ್ ಮೇಲ್ಗಡೆ ಹೋದ್ರು. ಇಬ್ರು ಆ ಪೆಟ್ಟಿಗೆನ್ ತಗೊಂಡು ಮೇಲ್ಗಡೆ ಬಂದ್ರು. ಇಷ್ಟು ಅತ್ಯಮೂಲ್ಯ ವಸ್ತುವಿಂದ ನಿಮ್ಮ ತಾಯಿ ಆರೋಗ್ಯ ಸುಧಾರಣೆ ಆಗುತ್ತಲ್ಲ? ಇದರಿಂದ ಬರೀ ನಮ್ಮ ಅಮ್ಮನ ಮಾತ್ರ ಅಲ್ಲ, ಏಟಾಗಿರೋ ಪ್ರತಿಯೊಬ್ಬರದ್ದು ಚಿಕಿತ್ಸೆ ಆಗೋಗ್ಬಿಡುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ರೂಬಿ. ನನಗೆ ನಿನಗೆ ಸಹಾಯ ಮಾಡಿ ತುಂಬಾ ಖುಷಿ ಆಗ್ತಿದೆ. ನಾವಿಬ್ರು ಸ್ನೇಹಿತರ ಈಗ? ಹಾ, ನಿಜವಾಗ್ಲು. ರಾಬಿನ್, ರಾಬಿನ್. ಸರಿ, ಈಗ ನಾನು ಹೊರಡ್ತೀನಿ. ನೀನ್ ಮತ್ತೆ ಸಮುದ್ರಕ್ಕೆ ಬಂದಾಗ ನನ್ನನ್ನ ಭೇಟಿ ಮಾಡ್ಕೊಂಡು ಹೋಗು. ರೂಬಿ ನೀರಿನ ಒಳಗಡೆ ಹೊರಟು ಹೋದ್ಲು. ಆಗ ಅಂಕಲ್ ಡ್ಯಾನಿ ಬಂದ್ರು. ಇದನ್ನ ನೋಡಿ ಅಂಕಲ್ ಡ್ಯಾನಿ, ಅಮ್ಮನ ಚಿಕಿತ್ಸೆಗೋಸ್ಕರ ತುಂಬಾ ಬೆಲೆ ಬಾಳೋ ಒಡವೆಗಳು ಸಿಕ್ಕಿದೆ ನನಗೆ. ಆದ್ರೆ ಹೇಗೆ ಅಂತ ನಾನ್ ನಿಮ್ಗೆ ಹೇಳೋ ಹಾಗಿಲ್ಲ. ಈಗ ನಾವು ವಾಪಸ್ ಹೋಗೋಣ. ನಾವಿನ್ನ ದರೋಡೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಂಕಲ್ ಡ್ಯಾನಿ ಮತ್ತೆ ಹಡಗನ್ನ ತಿರುಗಿಸ್ತಾ ತಮ್ಮ ಊರಿಗೆ ಹೊರಟ್ರು. ರಾಬಿನ್ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸ್ತಾ ಮತ್ತೆ ಉಳಿದ ಚಿನ್ನವನ್ನ ಬಡವರಿಗೆ ಹಂಚಿಬಿಟ್ಟ. ಈ ರೀತಿ ರಾಬಿನ್ ದರೋಡೆಕೋರ ಆಗೋದನ್ನ ರೂಬಿ ತಪ್ಪಿಸಿದ್ಲು.
ಮತ್ತೆ ನಮ್ಮ ರೂಬಿ ಇನ್ನೂ ತನ್ನ ತುಂಟತನದಲ್ಲೇ ಮುಳುಗೋಗಿದ್ಲು.